ಬೆಂಗಳೂರಿನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬ್ರಾಂಡೆಡ್ ಅಂತ ನಕಲಿ ಆಟ ಆಡ್ತಿದ್ದವರಿಗೆ ಇದೀಗ ಪೊಲೀಸರು ಬಿಸಿ ಮುಟ್ಟಿಸಿರೋದು. ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಬ್ರಾಂಡೆಡ್ ಅಂತ ಹೇಳಿ ನಕಲಿ ಆಟ ಆಡ್ತಿದ್ದವರಿಗೆ ಪೊಲೀಸರಿಂದ ಬಿಸಿ ತಟ್ಟಿದೆ. ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಹಾಗಿದ್ರೆ ಯಾವ್ದ್ಯಾವ್ದ್ರ ಮೇಲೆ ದಾಳಿ? ಪೂಮಾ, ನೈಕಿ ಬ್ರ್ಯಾಂಡ್ನ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಿದ್ದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ದಾಳಿ. ಸುಮಾರು 30 ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಬ್ರ್ಯಾಂಡ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಜೀನ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ನಕಲಿ ಬ್ರ್ಯಾಂಡ್ ಅದು, ಹೆಸರು ಮಾತ್ರ ಬ್ರಾಂಡೆಡ್ ಕಂಪನಿಯದ್ದು. ಲೆವಿಸ್, ಪೋಲೋ, ರಾಲ್ಫ್ ಲಾರೆನ್ ಬ್ರ್ಯಾಂಡ್ ಜೀನ್ಸ್ ಬಟ್ಟೆಗಳನ್ನು ನಕಲಿಯಾಗಿ ತಯಾರಿಸಿ ಮಾರಾಟ ಮಾಡ್ತಾ ಇದ್ರು. AA ಫ್ಯಾಷನ್ಸ್ ಹೆಸರಿನಲ್ಲಿ ಬ್ರ್ಯಾಂಡೆಡ್ ಜೀನ್ಸ್ ತಯಾರಿಕೆ ನಡೀತಾ ಇತ್ತು. ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಬಟ್ಟೆಗಳನ್ನು ತಯಾರಿಸ್ತಾ ಇದ್ರು. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಕಾಪಿರೈಟ್ಸ್ ಆಕ್ಟ್ ಅಡಿ ದೂರು ದಾಖಲಾಗಿತ್ತು. ದೂರಿನ ಅನ್ವಯ ಪೊಲೀಸರು ಕಾರ್ಯಾಚರಣೆಗಿಳಿತಾರೆ. ಈ ಸಂದರ್ಭದಲ್ಲಿ 30 ಲಕ್ಷಕ್ಕೂ ಅಧಿಕ ನಕಲಿ ಬ್ರ್ಯಾಂಡೆಡ್ನ ಜೀನ್ಸ್ಗಳನ್ನು ಜಪ್ತಿ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ. ಇದೇ ಒಂದು AA ಫ್ಯಾಷನ್ಸ್ ಹೆಸರಿನಲ್ಲಿ ನಡೆಸ್ತಾ ಇದ್ದಂತಹ ಬ್ರ್ಯಾಂಡೆಡ್ ಜೀನ್ಸ್ ತಯಾರಿಕಾ ಘಟಕ ದಾಳಿಯಾಗಿರುವಂತಹ ಜಾಗ ಇದು. ಜನರನ್ನ ಹೇಗೆಲ್ಲ ಯಾಮಾರಿಸ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಜೀನ್ಸ್ಗಳನ್ನು ತಯಾರು ಮಾಡೋದು ಕಳಪೆ ಗುಣಮಟ್ಟದ ಜೀನ್ಸ್ಗಳು, ಆದರೆ ಆ ಜೀನ್ಸ್ಗಳಿಗೆ ಲೇಬಲ್ ಬಂದು ಬ್ರ್ಯಾಂಡೆಡ್ ಕಂಪನಿಗಳ ಲೇಬಲ್.